ಎರಡನೇದಾಗಿ ವಾಕ್ಯ ಹೇಳ್ತದೆ, ಮರಣ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. ಅಲ್ಲೆಲ್ಲೂಯ್ಯ. ಯಾರೋ ನಮ್ಮನ್ನು ಒಡೆದು ಬಿಡ್ತಾರೇನೋ ಚರ್ಚ್ಗೆ ಹೋಗೋದಕ್ಕೆ, ಯಾರೋ ನಮ್ಮನ್ನು ಕೊಂದು ಬಿಡ್ತಾರೇನೋ, ಯಾರೋ ನಮಗೆ ಜೈಲಿಗೆ ಹಾಕ್ಬಿಡ್ತಾರೆ. ಭಯ ಪಡಬೇಡ ಅಂತಾನೆ ದೇವರು. ಭಯ ಪಡಬೇಡ, ನಿನ್ನ ಮರಣದ ಮೇಲೆ ನನಗೆ ಮಾತ್ರ ಅಧಿಕಾರ ಉಂಟು. ಯಾರಿಗೂ ಆತನ ಅಪ್ಪಣೆ ಇಲ್ಲದೆ ನಮಗೆ ಕೊಡಲ್ಲ. ಯೋಬನನ್ನು ದೇವರು ಪರೀಕ್ಷೆ ಮಾಡೋದಕ್ಕೆ ಸೈತಾನ್ಗೆ ಒಪ್ಪಿಸ್ಕೊಟ್ರು. ಆದರೆ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದ್ದು ಗೊತ್ತಾ? ಏನು ಹೇಳ್ತಾರೆ? ಅವನ ದೇಹದ ಮೇಲೆ ನೀನು ಕೈ ಹಾಕಬೇಡ ಅಂತ ಹೇಳ್ತಾರೆ. ಎರಡನೇ ಸಾರಿ ಹೋದಾಗ ಹೇಳ್ತಾರೆ, ಅವನ ಪ್ರಾಣದ ಮೇಲೆ ನಿನಗೆ ಅಧಿಕಾರ ಇಲ್ಲ, ಕೈ ಹಾಕಬೇಡ ಅಂತ ಹೇಳ್ತಾರೆ. ಶರೀರನ ರೋಗ ಬರ್ತದ, ರೋಗ ಕೊಡು, ಪರೀಕ್ಷೆ ಮಾಡು, ಶೋಧನೆ ಮಾಡು ಅವನ ಶರೀರನ ಬೇಕಾದರೆ, ಆದರೆ ಪ್ರಾಣ ತೆಗೆಯಕ್ಕೆ ಅಧಿಕಾರ ನೀನು ಕೊಡಲ್ಲ ಅಂತ ಹೇಳ್ತಾನೆ. ಸೈತಾನನಿಗೆ ದೇವರು ನಮ್ಮ ಶರೀರದ ಮೇಲೆ ಅಧಿಕಾರ ಕೊಡ್ಬೋದು. ವ್ಯಾಧಿಗಳು ಬರೋಕ್ಕೆ, ನಮಗೆ ಶೋಧನೆ ಮಾಡೋದಕ್ಕೆ, ಶೋಧಿಸೋದಕ್ಕೆ ಅವನಿಗೆ ಅಧಿಕಾರ ಕೊಡ್ಬೋದು. ನಮ್ಮ ನಂಬಿಕೆಯಲ್ಲಿ ಬೀಳ್ಸೋಕ್ಕೆ, ದೇವರಿಂದ ದೂರ ಮಾಡೋಕ್ಕೆ, ನಮ್ಮನ್ನು ಅಪನಂಬಿಕೆ ತರುವುದಕ್ಕೆ, ಪ್ರಾರ್ಥನೆಯನ್ನು ಬಿಡಿಸೋದಕ್ಕೆ ಸೈತಾನನು ನಮ್ಮ ಶರೀರದಲ್ಲಿ ಅಥವಾ ನಮ್ಮ ಮಕ್ಕಳಲ್ಲೋ, ನಮ್ಮ ಗಂಡನಲ್ಲೋ, ಹೆಂಡ್ತಿಲೋ, ತಂದೆ ತಾಯಿಲೋ ಯಾರಲ್ಲೋ ರೋಗ ತಂದು ಅವನು ಬಾಧಿಸಿ ನಂಬಿಕೆಯಿಂದ ಕುಂದು ಹೋಗುವಂತೆ, ದೇವರಿಂದ ದೂರ ಆಗುವಂತೆ ಒಂದು ವೇಳೆ ಶೋಧನೆ ತರಬಹುದು. ಆದರೆ ಪ್ರಾಣ ಮಾತ್ರ ತೆಗೆಯಕ್ಕೆ ಅಧಿಕಾರ ಅವನಿಗಿಲ್ಲ. ಅದು ಮಾತ್ರ ಇರೋದು ಯಾರ ಕೈಯಲ್ಲಿ? ಅಲ್ಲೆಲ್ಲೂಯ್ಯ. ಒಂದು ಸಾರಿ ಒಬ್ಬ ಯೌವನಸ್ಥನಿಗೆ ದೆವ್ವ ಹಿಡ್ಕೊಂಡಿತ್ತು. ಆ ದೆವ್ವ ಬಿಡಿಸುವಾಗ ಅದು ಹೇಳ್ತು, ಇಲ್ಲ ನೀವೇನೇ ಮಾಡಿದ್ರು ಬಿಡಲ್ಲ, ಇವನ ನಾನು ಕೊಂದೇ ಕೊಲ್ತೀನಿ, 1 ತಿಂಗಳು ಟೈಮ್ ಕೊಡ್ತೀನಿ, ಕರೆಕ್ಟಾಗಿಂತ ದಿನ ಇವನನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ತೀರ್ಮಾನ ಮಾಡ್ತು. ನಾವು ಹೇಳೋದು, ಚಾಲೆಂಜ್ ಮಾಡೋದು, ಯೇಸುವಿನ ನಾಮದಲ್ಲಿ ನಾವು ಹೇಳ್ತೀವಿ, ನಿನ್ನ ಕೈಯಲ್ಲಿ ಸಾಧ್ಯವಿಲ್ಲ, ನಾವು ನಿನಗೆ ಯೇಸು ನಾಮದಲ್ಲಿ ಕಟ್ಟಲೆ ಇಡ್ತಿದ್ದೀವಿ, 1 ತಿಂಗಳಲ್ಲ, ಇನ್ನೂ 3 ತಿಂಗಳು ಬಿಟ್ಟರು ಅವನ್ನ ನೀನು ಮುಟ್ಟಕ್ಕಾಗಲ್ಲ, ಅವನ ಕೊಲ್ಲಕ್ಕಾಗಲ್ಲ ಅಂತ ಹೇಳ್ದು. ಅಲ್ಲೆಲ್ಲೂಯ್ಯ. ಆ ದೆವ್ವ ಕೊಟ್ಟ ಡೇಟು, ಲಾಸ್ಟ್ ಡೇಟು ಹತ್ರ ಆಯಿತು. ಆರ್ಭಟ ಜೋರಾಗಿತ್ತು, ಪ್ರಾರ್ಥನೆಯೂ ಜೋರಾಗಿತ್ತು. ಸೋತೋಗಿತ್ತು ದೆವ್ವನೇ, ಸೈತಾನನೇ. ಆ ಆತ್ಮ ಸೋತೋಗಲಿಲ್ಲ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಾ? ನೀನು ದೆವ್ವ ಹಿಡ್ಕೊಂಡಿದ್ರು ಕೂಡ ದೇವ್ರ ಬಳಿಗೆ ಬಂದರು, ಅದು ಚಾಲೆಂಜ್ ಮಾಡಿದರೂ ಕೂಡ ನಿನ್ನ ಪ್ರಾಣ ತೆಗೆಯೋಕ್ಕೆ ಅಧಿಕಾರ ಇಲ್ಲ. ಯಾಕಂದರೆ ನಿನ್ನ ಪ್ರಾಣದ ಮೇಲೆ, ನನ್ನ ಪ್ರಾಣದ ಮೇಲೆ ಅಧಿಕಾರ ಇರೋ ಬೀಗದ ಕೈ ಇರೋದು ಯೇಸುವಿನ ಕೈಯಲ್ಲಿ ಮಾತ್ರ. ಅಲ್ಲೆಲ್ಲೂಯ್ಯ. ನೋಡಿ, ಅದಕ್ಕೆ ಸೈತಾನ ಏನು ಮಾಡ್ತಾನಂದರೆ ವಂಚಿಸ್ತಾನೆ. ಹೆಂಗೆ ವಂಚಿಸ್ತಾನೆ ಗೊತ್ತಾ? ಅವನ ಕೈಲಿ ಅಧಿಕಾರ ಇಲ್ಲ ಮರಣ ತೆಗೆದುಕೊಳ್ಳೋಕ್ಕೆ, ಮರಣಿಸೋಕ್ಕೆ, ಸಾಯಿಸೋಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಅದಕ್ಕೆ ಮನುಷ್ಯರೊಳಗಡೆ ಬಂದು ಏನು ಮಾಡ್ತಾನೆ ಗೊತ್ತಾ? ಏನಾದರೂ ಕಷ್ಟ ಸಮಸ್ಯೆ ಬಂದಾಗ ಹೇಳ್ತಾನೆ, ನೀನು ಯಾರಿಗೋಸ್ಕರ ಬದುಕಬೇಕು? ಇಷ್ಟೊಂದು ಅವಮಾನ, ಇಷ್ಟೊಂದು ಸೋಲು, ಇಷ್ಟೊಂದು ನಿರಾಸೆ, ನೀನು ಯಾರಿಗೋಸ್ಕರ ಬದುಕುತ್ತಿ? ಇದೆಲ್ಲ ಆದಮೇಲೂ ನೀನು ಬದುಕ್ತೀಯಾ? ನಿನ್ನ ಮೇಲೆ ಇದ್ದ ಕೆಟ್ಟ ಕೆಟ್ಟ ಮಾತನ್ನು, ಕಳಂಕ ಬಂದ ಮೇಲೆ ಬದುಕ್ತೀಯಾ? ಯಾಕೆ ಬದುಕ್ತಿ? ಸತ್ತೋಗ್ಬಿಡು, ಆತ್ಮಹತ್ಯೆ ಮಾಡ್ಕೊಬಿಡು. ಸೈತಾನಿಗಿಲ್ಲ ಅಧಿಕಾರ, ಆದರೆ ಮನುಷ್ಯನಿಗೆ ಆ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಣೆ ಕೊಡ್ತಾನೆ ಅವನು. ನೀನು ಯಾವುದೇ ಸೋಲಲ್ಲಿರು, ನಿರಾಸೆಲಿರು, ಯಾವುದೇ ಅವಮಾನ, ನಿಂದೆ, ತಿರಸ್ಕಾರದಲ್ಲಿ ಇರು ಒಂದು ವೇಳೆ, ಆದರೆ ಆತ್ಮಹತ್ಯೆಗೆ ಪ್ರೇರೇಪಿಸುವಾಗ ಆತ್ಮಹತ್ಯೆ ಮಾತ್ರ ಮಾಡ್ಕೋಬೇಡ. ಸೈತಾನ ಆಲೋಚನೆಗೆ ಕಿವಿಗೊಡಬೇಡ. ಯಾಕಂದರೆ ಇವತ್ತು ಅವಮಾನದಲ್ಲಿರ್ಬೋದು, ದೇವರನ್ನು ನಂಬಿ ನಿನ್ನ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದಾದರೆ, ನೀನು ಅವಮಾನ ಪಟ್ಟ ಸ್ಥಳದಲ್ಲಿ ದೇವರು 2ರಷ್ಟು ಮಾನ ಕೊಡ್ತಾನೆ. ನಿನಗೆ ಏನು ಕಳ್ಕೊಂಡಿದ್ಯೋ ಕರ್ತ ನೀನು ಮತ್ತೆ ತಲೆ ಎತ್ತುವಂತೆ ಮಾಡ್ತಾನೆ, ಕರ್ತನ ಹಿಂತಿರುಗಿ ಕೊಡ್ತಾನೆ. ಆದರೆ ಸೈತಾನ ಮಾತು ಕೇಳಿ ನೀನು ಆತ್ಮಹತ್ಯೆ ಮಾಡಿಕೊಂಡೆ ನೇರವಾಗಿ ನರಕಕ್ಕೆ ಹೋಗಬೇಕು. ನೀನು ಯೇಸು ಕೂಡ ನೀನು ರಕ್ಷಿಸಲ್ಲ. ಯೇಸು ಸ್ವಾಮಿ ಶಿಷ್ಯನಾದ ಇಸ್ಕರಿ ಯೂದ ಯೇಸು ಸ್ವಾಮಿನ ಹಿಡ್ಕೊಟ್ಬಿಟ್ನಲ್ಲ ಅನ್ನೋ ಒಂದು ಪಶ್ಚಾತ್ತಾಪಕ್ಕೆ, ಅವನಿಗೆ ವಿರೋಧವಾಗಿ ಪಾಪ ಮಾಡಿಬಿಟ್ನಲ್ಲ, ಯೇಸು ಸ್ವಾಮಿ ಎಷ್ಟು ಒಳ್ಳೆಯವನು, ಆತನ ಹಿಡ್ಕೊಟ್ಬಿಟ್ನಲ್ಲ 30 ರೂಪಾಯಿಗೆ ಅಂತೇಳಿ ತಾನು ಆತ್ಮದಲ್ಲಿ ನೊಂದುಕೊಂಡು ಹೋಗಿ ಆತ್ಮಹತ್ಯೆ ಮಾಡ್ಕೊಬಿಟ್ಟ. ಇವತ್ತು ಹೇಳ್ತದೆ ಆತನ ನರಕದಲ್ಲಿದ್ದಾನಂತೆ, ಕತ್ತಲೆ ಕೋಣೆಯಲ್ಲಿದ್ದಾನಂತೆ. ಅದಕ್ಕೆ ಸೈತಾನು ಕೆಲವ್ರಿಗೇನು ಮಾಡ್ತಾನೆ, ಬಂದು ಸತ್ತೋಗ್ಬಿಡು, ಸಾವು, ಮರಣ, ಆತ್ಮಹತ್ಯೆ ಅಂತ ಕೆಟ್ಟ ಆಲೋಚನೆ ಕೊಡ್ತಾ ಇರ್ತಾನೆ. ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಸೈತಾನ ತಂತ್ರಗಳನ್ನ. ನೀವು ಗಂಡ ಹೆಂಡ್ತೀರು ಜಗಳ ಮಾಡಿಕೊಂಡ್ರು, ಇಲ್ಲ ನಿಮ್ಮ ಅಪ್ಪ ಅಮ್ಮ ಬೈದರು, ಹೊಡೆದ್ರು, ಕಾಲೇಜಿಗೆ ಅಥವಾ ಯಾವುದೋ ಒಂದು ವಿಷಯಕ್ಕೆ ಅಂತ ಹೇಳಿದ್ದೇನೆ, ನೀವು ಎದುರಿಸೋಕೆ ಹೋಗಬೇಡಿ ಅವ್ರನ್ನ. ನಾನು ಸತ್ತೋಯ್ತೀನಿ ಅಂತ ನೀನು ಬಾಯಲ್ಲಿ ಹೇಳಬೇಡ. ಅದು ಸೈತಾನ ನಿನ್ನ ಬಾಯಲ್ಲಿ ನುಡಿಸುವಂಥದ್ದು. ಒಂದು ವೇಳೆ ನೀನು ಎದುರಿಸೋಕ್ಕೋಸ್ಕರ ಅಂತಿದ್ರು ಕೂಡ ಒಂದು ವೇಳೆ ಏನಾಗುತ್ತಾ, ನಿನ್ನ ಬಾಯಲ್ಲಿ ಬರ್ತಿರೋ ಮಾತು ಒಂದು ದಿನ ಅದನ್ನು ನೆರವೇರ್ಬಿಡ್ತದೆ. ಅಲ್ಲೆಲ್ಲೂಯ್ಯ. ನಾನು ರಾಣಿಬೆನ್ನೂರು ಪಟ್ಟಣಕ್ಕೆ ಯೇಸು ಸ್ವಾಮಿ ನಮ್ಮದೇದಾಗಲೇ ಬರಬೇಕಾಯ್ತು, ಒಬ್ಬ ಕಂಡಕ್ಟ್ರಾಗಿ, ಟಿಪ್ಪರ್ಗೆ. ಅಲ್ಲೆಲ್ಲೂಯ್ಯ. ಟಿಪ್ಪರ್ಗೆ ಕಂಡಕ್ಟ್ರಾಗಿ ಸೇರಿಕೊಂಡಿದ್ದೆ.
ನಮ್ಮ ಫ್ರೆಂಡ್ ಒಬ್ಬ ಡ್ರೈವರ್ ಆಗಿದ್ದ. ಹಾಗಾಗಿತ್ತೇನೆ ಅವನ ಜೊತೆ ರಾಣಿಬೆನ್ನೂರಿಗೆ ಬರಬೇಕಾಯ್ತು. ಆದರೆ ಮೈಸೂರಲ್ಲಿ ಕೆಸರೆ ಅಂತ ಐತಿ, ಅಲ್ಲಿ ಕೆಲಸ ಮಾಡ್ತಿದ್ದು. ಈ ಜೂ ಗಾರ್ಡನ್ ಹಿಂಭಾಗದಲ್ಲಿ ಐತೆ, ಅದೊಂದು ಪಕ್ಷಿಧಾಮ, ಪಕ್ಷಿಗಳೆಲ್ಲ ಬಂದು ತಂಗ್ತದೆ, ಅಲ್ಲಿ ಕೆಲಸ ಮಾಡ್ತಿದೆ. ಒಂದು ಸುದ್ದಿ ಬಂತು, ನಿಮ್ಮ ಚಿಕ್ಕಮ್ಮ ಅವರು ತೀರ್ಕೊಬಿಟ್ಟವ್ರೆ ಅಂತ. ಸರಿ, ಅವ್ರಿಗೆ ಆಸ್ಪತ್ರೆ ಹಾಕವ್ರೆ ಅಂತ ನೋಡೋಕೆ ಹೋದೆ. ಹಾಗಾಗಿತ್ತೇನೆ ಅವ್ರು ತೀರ್ಕೊಬಿಟ್ರು. ಅಲ್ಲಿಂದ ಆಗಿತ್ತೇನೆ ನಾನು ರಾಣಿಬೆನ್ನೂರು ಬರೋಕ್ಕಾಗಲಿಲ್ಲ. ಇಲ್ಲಾಂದರೆ ಸ್ವಾಮಿ ನಮಗಿಂತ ಮುಂಚೆ ಬರಬೇಕಾಯ್ತು. ಆದರೆ ದೇವ್ರ ಚಿತ್ತ ನೋಡಿ, ನೀನು ರಾಣಿಬೆನ್ನೂರಿಗೆ ಹೋಗ್ಬೇಕಾದ್ರೆ ನನ್ನನ್ನು ಒತ್ಕೊಳ್ದೆ, ಏನಂತೆ, ನನ್ನ ನಂಬ್ದೇನೆ ನೀನು ಕಂಡಕ್ಟರ್ ಆಗಿ ಹೋಗ್ಬೇಡ, ಸ್ತೋತ್ರ ಹಲ್ಲೆಲೂಯ, ಸೇವಕನಾಗಿ ಕರ್ಕೊಬರ್ತೀನಿ ಅಂತ ದೇವ್ರು ತಡ್ಬಿಟ್ರು. ನಾನು ಯಾಕೆ ಹೇಳ್ತಿದ್ದೀನಿ ಮಾತು ಗೊತ್ತಾ? ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪರು ಇಬ್ಬರಿಗೆ ಜಗಳ ಮಾಡೋರು. ನಾನು ಅವ್ರ ಮನೇಲೇ ಉಳ್ಕೊಳ್ತಿದ್ದೆ, ಅವ್ರ ಮನೇಲೇ ಮಲಗ್ತಿದ್ದೆ. ನಾನು ನಮ್ಮ ಅಕ್ಕ ಎಲ್ಲ ನಾವು ಮಲಗ್ತಿದ್ದೆವು. ಚೆನ್ನಾಗಿದ್ದು ಕುಟುಂಬದಲ್ಲಿ, ಅಪ್ಪ ಅಮ್ಮ ಅಂತ ಕರಿತಿದ್ದೆ. ನಮ್ಮ ಚಿಕ್ಕಮ್ಮ ಏನು ಮಾಡ್ತಿದ್ರು ಅಂದರೆ, ನಮ್ಮ ಚಿಕ್ಕಮ್ಮ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ದೂರ ಸಂಬಂಧಗಳು. ನಮ್ಮ ಚಿಕ್ಕಮ್ಮ ಜಗಳ ಮಾಡಿದ್ರೆ ನಮ್ಮ ಚಿಕ್ಕಪ್ಪನಿಗೆ ಹೇಳ್ತಿದ್ಲು, ನಾನು ಸೊತೈತೀನಿ ನೋಡು, ನಾನು ಸೊತೈತೀನಿ ನೋಡು, ನಾನು ಸೊತೈತೀನಿ ನೋಡು, ನಾನು ಸಿಮ್ಮಣವಿ ಕೊಡ್ತೀನಿ ನೋಡು, ಸಿಮ್ಮಣವಿ ಬರೀ ಹಿಂಗೆ ಎದ್ದಿಸೋಳು. ಒಂದು ದಿನ ಅವರು ಒಂದು ಕಾಲೇಜ್ ಜೊತೆ ಏನು ವಾಚ್ಮ್ಯಾನ್ ಕೆಲಸ ಮಾಡ್ತಾ ಒಂದು ರೂಮ್ ಕೊಟ್ಟಿದ್ರಲ್ಲಿ ಇದ್ರು. ನಮ್ಮ ಚಿಕ್ಕಪ್ಪ ಕುಡ್ದು ಯಾವುದಕ್ಕೂ ಗಲಾಟೆ ಮಾಡ್ಬೇಕು. ನಮ್ಮ ಚಿಕ್ಕಮ್ಮ ಏನು ಮಾಡಿದ್ಲು, ಆ ದೀಪ ಹಚ್ಚಿರೋದು ಶಿಮಣೆ ಇರ್ತದಲ್ಲ, ಅದೆಲ್ಲ ಹಾಕೋಬಿಟ್ಟು ನಾನು ಸೊತೈತೀನಿ ನೋಡು ಅಂತ ಅನ್ಕೊಂಡವಳೆ. ಆ ತಮಾಷೆ ಮಾಡೋಕ್ಕೋಗಿ ಸೀರಿಯಸ್ ಆಗಿಬಿಟ್ಟೈತೆ, ಸೊತ್ತೆ ಹೋಗ್ಬಿಟ್ಲು. ಅದಕ್ಕೆ ಹೇಳ್ತೀನಿ, ನೀನು ಯಾರಿಗೋ ಎದುರ್ಸೋಕೋ, ಗಂಡನಿಗೋ ಹೆಂಡ್ತಿಗೋ, ನೀನು ತಂದೆ ತಾಯಿಗೆ ಎದುರ್ಸೋಕೋ ಸಾಯ್ತೀನಿ ಅನ್ಬೇಡ, ನರಕಕ್ಕೆ ಹೋಯ್ತಿ. ಹುಷಾರು, ನಿನ್ನ ಬಾಯಲ್ಲಿ ಆಶೀರ್ವಾದ ಶಾಪ ಐತೆ, ನಾಲಿಗೆಯಲ್ಲಿ ಏನು ಬಿತ್ತೈತಿ ಅದೇ ಕುಯ್ಯತ್. ನೀನು ಜಾಗ್ರತೆ, ತಮಾಷೆಗೂ ನಾನು ಸಾಯ್ತೀನಿ ಅನ್ಬೇಡ. ಹಲ್ಲೆಲೂಯ, ಅರ್ಥ ಆಯ್ತಾ? ಸೈತಾನ್ ಕೇಳಿಸ್ಕೊಳ್ತಾನೆ, ಬೇಕಾಗಿರೋದು ಅದೇ ಅಲ್ಲ, ಬಾ ನೀನೇ ಬೇಕಾಗಿರೋ ಕುರಿ ಅಂತ ಹೇಳಿ ತಲೆ ಸೌರಿ ಎಲ್ಲ ಹೇಳಿ ನಿನ್ನ ಮನಸ್ಸು ತುಂಬ್ತಾನೆ. ನಿನ್ನ ನೋವನ್ನು ಇಚ್ಚಿಕ್ತಾನೆ, ನಿನ್ನ ಮನಸ್ಸುಗಳನ್ನ ನೋವನ್ನು ತುಂಬಿಸ್ತಾನೆ, ನಿರಾಸೆ ತುಂಬಿಸ್ತಾನೆ, ಬೇಸರಿಕೆಗಳನ್ನ ತುಂಬಿಸ್ತಾನೆ, ಸೋಲುಗಳು ಅನುಮಾನಗಳು ನಿನ್ನ ಹೃದಯದಲ್ಲಿ ತುಂಬಿ ನೀನು ಯಾವುದಕ್ಕಾಗಿ ಬದುಕಿದಿ, ಯಾರಿಗೋಸ್ಕರ ಬದುಕಿದಿ? ಈ ಅವಮಾನ ಬೇಕಾ? ಎಷ್ಟು ದುಡ್ದೆ, ಮಕ್ಕಳು ಅಂತ, ಹೆಂಡ್ತಿ ಅಂತ ನೋಡು, ಗಂಡ ಅಂತ ಎಷ್ಟೆಲ್ಲ ಮಾಡಿದೆ. ಆತನೇ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ನಲ್ಲ, ಆತನೇ ಬೇರೆ ಸಂಬಂಧ ಕಟ್ಬಿಟ್ನಲ್ಲ, ಆತನೇ ಬೇರೆಯವ್ರ ಇಟ್ಕೊಂಡು ನೋಡು ಯಾವುದಕ್ಕಾಗಿ ಬದುಕಿರ್ತಿ? ಸೈತಾನ ವಂಚನೆ. ಯಾಕಂದರೆ ಮರಣ ಕೊಡೋದಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಆದರೆ ನೀನು ಮರಣನ ಏನಂತೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರೇರೇಪಿಸ್ತಾನೆ ಜನರನ್ನು ಸೈತಾನನು. ಆದರೆ ನಿಮ್ಮೊಳಗಡೆ ಆ ಆಲೋಚನೆ ಬರಬಾರ್ದು. ಸಣ್ಣ ಮಕ್ಕಳಾಗಲಿ, ದೊಡ್ಡವರಾಗಲಿ, ಯೌವನಸ್ಥರಾಗಲಿ, ಹಿರಿಯರಾಗಲಿ, ಆ ಆಲೋಚನೆಗಳು ನಿಮ್ಗೆ ಬರುವಾಗಲೇ ಯೇಸು ರಕ್ತದಲ್ಲಿ ಅದನ್ನು ಕದರಿಸಿ ಓಡಿಸಿ, ಮರಣದ ಆತ್ಮವೇ ಯೇಸು ನಾಮದಲ್ಲಿ ನನ್ನ ಮಗನನ್ನು ಬಿಟ್ಟೋಗು ಅಂತ ಹೇಳಬೇಕು. ಎದ್ರಕೊಂಡಿರ್ತೀನಿ, ಅಪ್ಪ ಅಮ್ಮ ಅನ್ಬಾರ್ದು. ಬರಲಿ, ಪ್ರೇಯರ್ ಮಾಡ್ತೀನಿ, ಬರಲಿ, ಯಾರು ಕಳ್ಸಿಕೊಟ್ಟಿರ್ತಾರೆ ನಿಂಗೆ ಮರಣದ ಆತ್ಮ? ಬೈಲಿ, ಯೇಸು ನಾಮದಲ್ಲಿ 3-4 ಸರಿ ಉಗಿದು ಓಡಿಸ್ಬೇಕು. ಮಕ್ಕೆ ಉಗಿದ್ಬಿಡು. ನಮ್ಮ ಅಪ್ಪ ಉಗಿತಾನಪ್ಪ, ನಮ್ಮ ಅವ್ವ ಉಗಿತಾಳಪ್ಪ, ನನ್ನ ಗಂಡ ಉಗಿತಾನೆ, ಇವ್ರ ಮುಂದೆ ನಾನು ಸಾಯೋದು ಹೇಳಕ್ಕೆ ಅನ್ಬೇಕು. ಪ್ರೇಯರ್ ಮಾಡಬೇಕು, ಉಗಿಯೋಕೋಬೇಡ, ತು ಅಂತ ಉಗಿಬೇಡ. ನಿಂಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ, ನಿಂಗೆ ಗೊತ್ತಾ? ಕರೆದೈತೇನು ಪ್ರೇಯರ್ ಮಾಡ್ಕೊಂಡು ಆ ಮುಖ ಯೇಸು ನಾಮದ ಹೋಗಿದ್ರು ಅವನು ಇನ್ನು ಮುಂದೆ ಸಾಯೋದೇ ಬಿಟ್ಬಿಡ್ತಾನೆ. ಹಿಂಗೆ ಯಾಕೆ ಉಗಿಸ್ಕೋಬೇಕು ಅಂತ. ಹಲ್ಲೆಲೂಯಾ. ದುರಾತ್ಮನು ಬಿಟ್ಟೋಯ್ತು, ಇವನೊಳಗಿರುವಂಥ ಆಲೋಚನೆ ಬಿಟ್ಟೋಯ್ತು. ಇನ್ನೊಂದ್ಸರಿ ನೀವು ನಿನ್ನ ಮುಂದೆ ಹೇಳೋಕ್ಕಿಲ್ಲ ಅವಳು ಅಲ್ವಾ? ಯಾಕೆ ಉಗಿಸ್ಕೋಬೇಕು ಬಂದು? ಹಲ್ಲೆಲೂಯಾ. ಗೊತ್ತಾಯ್ತು, ಇನ್ನು ಮುಂದೆ ನಮ್ಮ ಪಾಸ್ಟ್ ಹತ್ತ ಬಂದು ಹಿಂಗೆ ನಿಂತ್ಕೊಂಡ್ರೆ ಇದೇ ಗತಿ. ಹಲ್ಲೆಲೂಯಾ. ಅದೆಲ್ಲ ಬೇಡ. ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ನೋಡಿ ನಾನು ಹೇಳ್ತೀನಿ, ನಿತ್ಯ ಜೀವಕ್ಕೆ ನೀವು ಬಾಧ್ಯಸ್ಥರಾಗ್ರಿ. ನೀವು ನಿಮ್ಮ ತಲೆಮಾರುಗಳು ನಿತ್ಯ ಜೀವನ ಹೊಂದಿಕೊಳ್ಳಲಿ ಯೇಸು ನಾಮದಲ್ಲಿ. ನಿಮ್ಮ ಮೇಲೆ, ನಿಮ್ಮ ಕುಟುಂಬಗಳು, ತಲೆಮಾರುಗಳ ಮೇಲೆ ಕರ್ತನ ಪುನರುತ್ಥಾನದ ಜೀವವು ಪ್ರವೇಶಿಸಲಿ. ಕ್ರಿಸ್ತನ ಜೀವವು ನಿಮ್ಮ ಒಳಗಡೆ ಹರಿದು ಬರಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಎಂಥ ಪರಿಸ್ಥಿತಿ ಬಂದ್ರೂ ಸೈತಾನ ಆಲೋಚನೆ ಮಾತ್ರ ಕೇಳಬೇಡ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಸುಮ್ಮನೆ ಬಾಯಿ ಮಾತುಗೂ ಹೇಳಬೇಡ, ಎದುರ್ಸಕ್ಕೆ ಹೋಗಬೇಡ. ಜಾಗ್ರತೆ. ಒಂದು ವೇಳೆ ಸೈತಾನಿಗೆ ಸಂಬಂಧಪಟ್ಟದ್ದು ನಿನ್ನಲ್ಲಿದ್ದರೆ ನೀನೇ ಕರೆದು ಆಹಾರ ಕೊಟ್ಟಂಗೆ ಅವನಿಗೆ. ಅರ್ಥ ಆಯ್ತಾ? ನೀನೇ ಕೈ ಕೊಟ್ಟು ಕಚ್ಚಿಸ್ಕೋಬೇಡ. ಹುಷಾರು. ಹಲ್ಲೆಲೂಯಾ. ದೇವರು ನಿನಗೆ ಜೀವವನ್ನು ಕೊಟ್ಟಿದ್ದಾನೆ.
ಆತನ ಮರಣನ ಹೊಂದಿ ಪುನರುತ್ಥಾನ ಹೊಂದಿ ತನ್ನಲ್ಲಿರೋ ಜೀವನ ನನಗೆ ನೀನು ಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಹೇಳ್ತಾನೆ, ಏನಂದರೆ ನಾನು ಸತ್ತವನಾಗಿದ್ದೇನೆ, ಯುಗಾಂತರವರೆಗೂ ಬದುಕುವವನಾಗಿದ್ದೇನೆ. ಮರಣ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದ್ದರಿಂದ ನೀನು ಕಂಡವುಗಳನ್ನು, ಈಗ ಕೇಳ್ತಿರೋದನ್ನು ತಿಳಿಸು. ಹಲ್ಲೆಲೂಯಾ, ತಿಳಿಸು. ಈಗ ನೀನು ನಂಬಬೇಕು, ನಿನ್ನ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಹೇಳಬೇಕು, ಯೇಸು ಕ್ರಿಸ್ತನು ಪುನರುತ್ಥಾನವು ಜೀವವಾಗಿದ್ದಾನೆ, ಪುನರುತ್ಥಾನವು ಜೀವವಾಗಿದ್ದಾನೆ. ಆತ ನಂಬುವವರು ಎಂದಿಗೂ ನಾವು ಸಾಯುವುದೇ ಇಲ್ಲ. ಹಲ್ಲೆಲೂಯಾ. ನೀನು ಒಂದು ವೇಳೆ ದುಃಖದಲ್ಲಿ, ನಿರಾಸೆಯಲ್ಲಿ ಬಂದಿರ್ಬೋದು, ವ್ಯಾಧಿಯಲ್ಲಿ ಬಂದಿರ್ಬೋದು, ನಂಬಿಕೆಯಿಂದ ಹೇಳು, ನಾನು ಜೀವವನ್ನು ಹೊಂದಿಕೊಳ್ತೀನಿ ಅಂತ. ಯೇಸು ಕ್ರಿಸ್ತನು ಸತ್ತು ಸಮಾಧಿಲಿಲ್ಲ, ಪುನರುತ್ಥಾನವಾಗಿ ಎದ್ದಿದ್ದಾನೆ, ನಾನು ಜೀವವನ್ನು ಹೊಂದಿಕೊಳ್ತೇನೆ. ಹಲ್ಲೆಲೂಯಾ. ಪರಿಸ್ಥಿತಿ ನೋಡಿ ಜೀವವನ್ನು ಪ್ರಕಟಿಸು, ಜೀವದ ಮಾತುಗಳನ್ನು ಮಾತಾಡು, ಜೀವದ ಮಾತುಗಳು ಮಾತನಾಡು, ಕರ್ತನ ಕಾರ್ಯಗಳಲ್ಲಿ ಪ್ರಕಟವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನ ನಂಬುವವರು ಸತ್ತರು ಬದುಕುತ್ತಾರೆ, ಬದುಕುತ್ತಾ ನಂಬುವವರು ಎಂದಿಗೂ ಸಾಯುವುದೇ ಇಲ್ಲ ಅಂತ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ನಿಮ್ಮ ಆತ್ಮ ಬದುಕಿದೆಯೋ ಸತ್ತಿದೆಯೋ ಅಂತ ಪರೀಕ್ಷಿಸಿಕೊಳ್ಳಿ. ಶಾರೀರಿಕವಾದ ಮರಣ ಬರೋದ್ರೊಳಗೆ ನಿನ್ನ ಆತ್ಮನ ಬದುಕಿಸಿಕೊಳ್ಳೋದಕ್ಕೆ ಕ್ರಿಸ್ತನ ಕಡೆಗೆ ಬರ್ರಿ. ಇವತ್ತೇ ಒಳ್ಳೆಯ ಕಾಲ, ಇವತ್ತೇ ಪ್ರಸನ್ನತೆ ಕಾಲ, ಇವತ್ತೇ ನಿನ್ನ ರಕ್ಷಣೆ ಕಾಲ. ನೀನು ಇವತ್ತು ದೇವರಿಗೆ ಮನಸ್ಸಾರೆ ಒಪ್ಪಿಸಿಕೊಟ್ಟು, ದೇವ ನನ್ನ ಆತ್ಮನ ಬದುಕಿಸು, ನಾನು ದೇವರ ಚರ್ಚಿಗೆ ಬಂದು ಭಕ್ತಿವಂತನಾಗಿದ್ದು ಆತ್ಮ ಸತ್ತವನಾಗಿರಬಾರ್ದು, ನಾನು ಇಷ್ಟ ಬಂದಾಗ ನಿನಗೆ ಅವಿದ್ಯಳಾಗಿ ಹೋಗಬಾರ್ದು. ಆದಾಮ ಅವ್ವ ಮಾಡಿದ ತಪ್ಪೇನು? ಏನು ತಪ್ಪು ಮಾಡಿದ್ರು ಪ್ರಿಯರೇ? ಹೇಳ್ರಿ, ಏನು ತಪ್ಪು ಮಾಡಿದ್ರು? ದೇವರು ಹೇಳಿದಂಥ ಮಾತನ್ನು ಮೀರಿದ್ರು. ಅವರು ದೇವರ ವಾಕ್ಯವನ್ನು ಅತಿಕ್ರಮಿಸ್ಕೊಂಡ್ರು. ಅದೇ ಪಾಪ. ತಿನ್ನೋದು ಆಮೇಲೆ, ತಿಂದಿತ್ತು ಆಮೇಲೆ. ಫಸ್ಟ್ ಏನಂದ್ರು? ತಿನ್ನಬೇಡ ಅಂತ ಹೇಳಿದ್ರು. ಯಾವಾಗ ದೇವರ ಮಾತನ್ನು ನಾವು ಮೀರ್ತೀವೋ ಅದೇ ಪಾಪ. ಆಮೇಲೆ ಕಾರ್ಯ ಮಾಡೋದು, ತಿನ್ನೋದು ಇಲ್ಲ ಬೇರೆ ಸೇಯೋದು, ಕುಡಿಯೋದು, ವಿಚಾರ ಮಾಡೋದು ಆಮೇಲೆ ಅದು. ಸ್ವಾಮಿ ಅದಕ್ಕೆ ಹೇಳೋದು, ಪರಪುರುಷ ಪರಸ್ತ್ರೀನ ನೋಡಿ ಮನಸ್ಸಲ್ಲಿ ಮೋಹ ಮಾಡೋದೇ ವ್ಯಭಿಚಾರ. ಆಕೆ ಪಕ್ಕ ಆತನ ಪಕ್ಕ ಮಲಗೋದು ಆಮೇಲೆ ಅದು ಪಾಪ. ಫಸ್ಟು ಯೋಚನೆಯಲ್ಲೇ ನೀನು ಪಾಪ ಮಾಡ್ತೀಯ ಅಂತ ಹೇಳ್ತಾನೆ. ಅರ್ಥ ಐತಿತ್ತಾ? ಪಾಪ ಅಂದರೆ ಏನಂದರೆ ದೇವರ ವಾಕ್ಯವನ್ನು ಅತಿಕ್ರಮಿಸಿಕೊಳ್ಳೋದೆ. ಅಂದರೆ ದೇವರ ಗೆರೆಯನ್ನು ಮಾಡಬೇಡ ಅಂತ ಹೇಳಿದ ಮಾತನ್ನು ಯಾವಾಗ ನಾವು ದಾಟ್ತೀವೋ, ಮೀರ್ತೀವಲ್ಲೋ, ಆಗಲೇ ಪಾಪ ಮಾಡ್ತಿದ್ದೀವಿ ಅಂತ ಅರ್ಥ. ಆ ಪಾಪ ಮಾಡುವಾಗ ಏನಾಗ್ತದೆ? ನಿನ್ನ ಆತ್ಮಿಕ ಜೀವಿತ ಸತ್ತೋಗ್ತದೆ. ಯವನಸ್ಥ ಮಕ್ಕಳೇ, ಕಣ್ಣಿನ ಆಸೆ ಬಹಳ ನಿಮ್ಮನ್ನು ಕರೀಬೋದು, ಕಣ್ಣಿನ ಆಸೆ ನಿಮ್ಮನ್ನು ಪ್ರೇರೇಪಿಸಬಹುದು. ನೀನು ದೇವರ ವಾಕ್ಯಕ್ಕೆ ವಿರೋಧವಾಗಿ ಯಾವಾಗ ದೇವರ ಮಾಡಬೇಡ ಅಂತ ಹೇಳಿದ್ದಾನೆ ಯವನ ಪ್ರಾಯದಲ್ಲಿ ಮೀರ್ತೀಯೋ, ನಿನ್ನ ಆತ್ಮಿಕ ಜೀವಿತ ಸತ್ತೋಗ್ತದೆ. ನೀನು ಚರ್ಚಿಗೆ ಬರ್ತಿ, ಭಕ್ತಿವಂತಳಾಗಿ ಕಾಣ್ತಿ, ಭಕ್ತಿವಂತನಾಗಿ ಕಾಣ್ತಿ, ಆದರೆ ನಿನ್ನ ಆತ್ಮಿಕ ಜೀವಿತ ಸತ್ತೋಗಿರ್ತದೆ. ಅದಕ್ಕೆ ಚರ್ಚಲ್ಲಿ ಯಾರಿಗೂ ಆ ದಾಹ ಇಲ್ಲ. ನಾನು ಪ್ರಾರ್ಥಿಸಬೇಕು, ದೇವರಲ್ಲಿ ಬೆಳಿಬೇಕು, ಆತ್ಮ ಬದುಕಿದೆಯೇ ಇಲ್ವೋ ಅಂತ ಯೋಚನೆ ಮಾಡಿ. ಹಲ್ಲೆಲೂಯಾ. ಹಿರಿಯರೇ, ಸ್ವಾಮಿ ಬಳಿಗೆ ಬರ್ತಿದ್ದೀವಿ, ಕಾಣಿಕೆ ಕೊಡ್ತಿದ್ದೀವಿ, ಒಳ್ಳೆ ಏನಂತೆ ಭಕ್ತಿವಂತರಾಗಿ ಕಾಣ್ತಿದ್ದೀವಿ, ನಾವು ರಕ್ಷಣೆ ಹೊಂದಿದ್ದೀವಿ, ದೀಕ್ಷಾಸ್ಥಾನ ತಗೊಂಡಿದ್ದೀವಿ ಅಂತೇಳಿ ದೇವರು ಏನು ಹೇಳಿದ್ದಾನೋ, ನಿನಗೇನು ತಿಳಿಸ್ತಿದ್ದಾನೋ ಅದನ್ನು ಬಿಟ್ಟು ಅದನ್ನು ಮಾಡಬೇಡ ಅನ್ನೋದನ್ನು ನೀನು ಮಾಡೋಕ್ಕೋಯ್ತು ಅಂದರೆ ಫಸ್ಟು ನಿನ್ನ ಆತ್ಮಿಕವಾದ ಮರಣವನ್ನು ನೀನು ಕಾಣ್ತಿ. ಆ ಆತ್ಮಿಕ ಮರಣ ನಿನಗೇನು ಮಾಡ್ತದೆ ಗೊತ್ತಾ? ಬರ್ತಾ 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 ನಿನ್ನ ಶಾರೀರಿಕದ ಮೇಲೆ ಪ್ರವೇಶ ಆಗ್ತದೆ. ಶಾರೀರದಲ್ಲಿ ಒಂದು ವ್ಯಾಧಿನೋ, ಒಂದು ಮಾನಸಿಕವಾದ ಯೋಚನೆನೋ, ಮಾನಸಿಕವಾದ ಕುಗ್ಗುವಿಕೆನೋ, ಯಾವುದೋ ಒಂದು ನಿರಾಸೆ ನಿನ್ನ ಶರೀರದಲ್ಲಿ ಬಂದು ಅದ ನಂತರ ನಿನ್ನ ಕುಗ್ಗಿಸಿ, ನಿನ್ನ ಬಲವನ್ನು, ನಿನ್ನ ಚೈತನ್ಯವನ್ನು, ನಿನ್ನ ನಿರೀಕ್ಷೆಯನ್ನು, ನಿನ್ನ ಆರೋಗ್ಯನ ಕುಗ್ಗಿಸಿ ಅದು ವ್ಯಾಧಿಗ್ರಸ್ತರಾಗಿ ಮಾಡಿ ಆ ನಂತರ ನಿನ್ನ ಮರಣಕ್ಕೆ ಕೊಂಡೋಗ್ತದೆ.